ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ 11ರ ಜನಪ್ರಿಯ ಜೋಡಿಗಳಾಗಿರ್ತಕ್ಕಂಥ ತ್ರಿವಿಕ್ರಮ್ ಭವ್ಯ ಹಾಗೂ ಉಗ್ರಂ ಮಂಜು ಮತ್ತು ಗೌತಮಿ ಜಾಧವ್ ಅವರು ಮಜಾ ಟಾಕೀಸ್ಗೆ ಬರ್ತಾ ಇದ್ದಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಹೌದು ವೀಕ್ಷಕರೇ, ಮಜಾ ಮನೆಯಲ್ಲಿ ಸೃಜನ್ ಲೋಕೇಶ್ ಅವರ ನಡೆಸಿಕೊಡುವ ಮಜಾ ಟಾಕೀಸ್ಗೆ ಈಗ ಈ ಜನಪ್ರಿಯ ಜೋಡಿಗಳಾಗಿರ್ತಕ್ಕಂಥ ತ್ರಿವಿಕ್ರಮ್ ಭವ್ಯಗೌಡ ಮತ್ತು ಉಗ್ರಂ ಮಂಜು ಗೌತಮಿ ಜಾಧವ್ ಅವರು ಮಸ್ತ್ ಮಜಾ ಮಾಡಲು ಮಜಾ ಟಾಕೀಸ್ಗೆ ಬರ್ತಾ ಇದ್ದಾರೆ. ನಿನ್ನೆಯಿಂದನೇ ಕಲರ್ಸ್ ಅವರು ಪ್ರೋಮೋನ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಹಾಗೂ ಭವ್ಯಗೌಡ ಅವರು ಗುಬ್ಬಿಯ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ದಿಢೀರ್ ಅಂತ ಭೇಟಿ ಕೊಟ್ಟು ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತ್ರಿವಿಕ್ರಮ್ ಭವ್ಯಗೌಡ ಅವರ ಜೋಡಿ ತುಂಬಾ ಜನಪ್ರಿಯತೆ ಗಳಿಸಿತ್ತು. ಇವ್ರ ಜೋಡಿನ ತುಂಬ ಜನ ಇಷ್ಟಪಟ್ಟಿದ್ರು ಕೂಡ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತನ್ನ ಜಿಲೇಬಿನ ಯಾರು ತಿಂದ್ರು ಅಂತ ಕೇಳಿದ್ದಕ್ಕೆ ಜಿಲೇಬಿ ರಾಣಿ ಅಂತ ಫೇಮಸ್ ಆಗಿದ್ರು ಭವ್ಯಗೌಡ ಅವರು. ಇದೀಗ ಚಂದ್ರಪ್ರಭಾ ಕೂಡ ಕಾಮಿಡಿ ಮಾಡಿ ಜಿಲೇಬಿ ರಾಣಿನ ಈ ಕಾಲೆಳೆಯೋದಕ್ಕೆ ತಯಾರಾಗಿದ್ದಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ 2ನೇ ವಾರದಲ್ಲಿ ಮಂಜು ಅವರು ಮಾಡಿದ ಕಾಮಿಡಿನ ಈಗ ಮಜಾ ಟಾಕೀಸ್ನಲ್ಲಿ ಮಾಡಲು ತಯಾರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪಾಸಿಟಿವ್ ಅಂತಿದ್ದ ಗೌತಮಿಯವರನ್ನು ಕಾಲೆಳೆಯೋಕ್ಕೆ ಸೃಜನ್ ಅವರು ಕೂಡ ತಯಾರಾಗಿದ್ದಾರೆ. ಶನಿವಾರದ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬರಲಿದ್ದು ನಕ್ಕು ಹೊಟ್ಟೆ ಉಣ್ಣಾಗದಂತೂ ಗ್ಯಾರಂಟಿ. ಅದಲ್ಲದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಮಿಗೆ ಭವ್ಯಗೌಡ ಅವರನ್ನು ಕೈಬಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇತ್ತು. ಭವ್ಯ ಅವರೇ ಲೈವ್ ಬಂದು ನಿನ್ನೆ ಸ್ವತಃ ಹೇಳಿದ್ದಾರೆ, ನನಗೆ ಹೆಲ್ತ್ ಇಶ್ಯೂಸಿಂದ ನಾನು ಆ ಶೋಗೆ ಬರೋಕ್ಕಾಗ್ತಾ ಇಲ್ಲ ಅಂತ. ತ್ರಿವಿಕ್ರಮ್ ಹಾಗೂ ಭವ್ಯರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರ ಜನಪ್ರಿಯತೆ ಎಷ್ಟಿದೆ ಅಂದರೆ ಗುಬ್ಬಿಗೆ ಹೋದಾಗ ಇವ್ರನ್ನ ವೆಲ್ಕಮ್ ಮಾಡಿದ ರೀತಿ ನೋಡಿದ್ರೇ ಗೊತ್ತಾಗುತ್ತೆ ತ್ರಿವಿಕ್ರಮ್ ಭವ್ಯರನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅಂತ. ಸೃಜನ್ ಲೋಕೇಶ್ ನಡೆಸಿಕೊಡುವ ಮಜಾ ಟಾಕೀಸ್ ಪ್ರೋಗ್ರಾಮ್ನ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ರು ಅಂತಲೇ ಹೇಳ್ಬೋದು. ಇದು ಮತ್ತೆ ಸ್ಟಾರ್ಟ್ ಆಗಿದ್ದು ತುಂಬ ಖುಷಿ ಕೊಡೋ ವಿಚಾರ ಅಂತಲೇ ಹೇಳ್ಬೋದು. ಹೊಸದಾಗಿ ಶುರುವಾಗಿರೋ ಮಜಾ ಟಾಕೀಸ್ಗೆ ಹಾಸ್ಯ ಕಲಾವಿದರ ದಂಡೆ ಇದೆ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಕಾಮಿಡಿಗೆ ಎಂಟರ್ಟೈನ್ಮೆಂಟ್ಗೆ ಈ ಶೋನಲ್ಲಿ ಕೊರತೆನೇ ಇರೋದಿಲ್ಲ ಅಂತಲೇ ಹೇಳ್ತೀನಿ. ಇವತ್ತಿನ ನಮ್ಮ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.